ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು IPCದು ಪಾರ್ಟ್ 2 ವೀಡಿಯೋ ಮಾಡ್ತಾಯಿದ್ದೀನಿ. ಪಾರ್ಟ್ 1 ಯಾರಾದರೂ ನೋಡ್ಕೊಂಬಂದಿಲ್ಲ ಅಂದರೆ ಫಸ್ಟ್ ಪಾರ್ಟ್ 1 ನೋಡ್ಕೊಳ್ಳಿ, ಆವಾಗ ನೀಟಾಗಿ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗುತ್ತೆ. ಪಾರ್ಟ್ 1ಇಂದ ಇವಾಗ ಪಾರ್ಟ್ 2 ನೋಡ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ಇಲ್ಲಿಗೆ ನಿಲ್ಲಿಸಿದ್ದೆ ಪಾರ್ಟ್ 1ಅಲ್ಲಿ. ಇವಾಗ ಫಸ್ಟ್ ಬಂದುಬಿಟ್ಟು ಸೆಕ್ಷನ್ 499 ಸೆಕ್ಷನು ಮತ್ತು ಸೆಕ್ಷನ್ 500ನ ನೋಡೋಣ. ಫಸ್ಟು 499ಅಲ್ಲಿ ಏನಿದೆ ಅಂದರೆ ಡಿಫಾಮೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಒಂದು ಡಿಫಾಮೇಷನ್ ಅಂದರೆ ಇವಾಗ ಯಾವ್ದಾದ್ರು ಒಬ್ಬ ಪರ್ಸನ್ ಬಗ್ಗೆ ನೀವು ಒಂದು ಸ್ಟೇಟ್ಮೆಂಟ್ ಕೊಡುವಂಥದ್ದು, ಅವರ ರೆಪ್ಯುಟೇಷನ್ನು ಅಥವಾ ಏನಾದ್ರು ಹಾಳು ಮಾಡುವಂಥ ಸ್ಟೇಟ್ಮೆಂಟ್ನ ನೀವು ಕೊಡುವಂಥದ್ದನ್ನ ಡಿಫಾಮೇಷನ್ ಅಂತಾರೆ. ಅದಕ್ಕೆ ಇಲ್ಲಿ ಮೀನಿಂಗ್ ಕೊಟ್ಟಿದ್ದಾರೆ ನೋಡಿ. ಇಂಟೆನ್ಷನಲಿ ಆರ್ ವಿಲ್ಲಿಂಗ್ಲಿ ಯೂಸಿಂಗ್ ಎನಿ ಸಚ್ ಸ್ಟೇಟ್ಮೆಂಟ್ which affect the reputation of another person, such act is called as defamation. ಓಕೆನಾ? ಅದರೊಳಗೆ ಎರಡು ಟೈಪ್ ಇದೆ, ಒಂದು ಪರ್ಮನೆಂಟ್ ಫಾರ್ಮು, ಇನ್ನೊಂದು ಟೆಂಪರರಿ ಫಾರ್ಮು. ಟೆಂಪರರಿ ಫಾರ್ಮ್ ಅಂದರೆ ಬಾಯಲ್ಲಿ ಹೇಳುವಂಥದ್ದು, ಪರ್ಮನೆಂಟ್ ಫಾರ್ಮ್ ಅಂದರೆ ರಿಟರ್ನ್ ವರ್ಡ್ಸ್ ಆಗಿರೋವಂಥದ್ದು, ಅದನ್ನು ಪರ್ಮನೆಂಟ್ ಫಾರ್ಮ್ ಅಂತ ಕರೀತಾರೆ. ಮತ್ತು ಇದಕ್ಕೆ ಪನಿಷ್ಮೆಂಟ್ ಬಂದುಬಿಟ್ಟು ನೀವು ಡಿಫಾಮೇಷನ್ ಮಾಡಿದ್ರೆ ನಿಮಗೆ ಪನಿಷ್ಮೆಂಟು ಸೆಕ್ಷನ್ 500ಅಲ್ಲಿ 2 years ಇಂಪ್ರಿಸನ್ಮೆಂಟು, ಫೈನ್ ಅಥವಾ ಬೋತ್, ಈ ಥರ ಪನಿಷ್ಮೆಂಟ್ ಇರುತ್ತೆ. ಓಕೆನಾ? ಮತ್ತು ಇವಾಗ ಡಿಫಾಮೇಷನ್ ಅಂದರೆ ಹೇಳಿದೆ, ಆದರೆ ಒಂದು ವಿಷಯಗಳು ಡಿಫಾಮೇಷನ್ ಆಗಿರಲ್ಲ. ಇಲ್ಲೊಂದು 6 ಪಾಯಿಂಟ್ಸ್ ಇದೆ. ಈ ವಿಷಯಗಳನ್ನ ನೀವು ಮಾಡಿದ್ರೆ ಅದನ್ನು ಡಿಫಾಮೇಷನ್ ಅಂತ ಕನ್ಸಿಡರ್ ಮಾಡಲ್ಲ. ಫಸ್ಟ್ನೇದು ಬಂದುಬಿಟ್ಟು ಇಟ್ ಈಸ್ ನಾಟ್ ಎ ಡಿಫಾಮೇಷನ್ ಟು ಇಂಪ್ಯೂಟ್ ಎನಿ ಟ್ರೂತ್ ಅಬೌಟ್ ಸಂಬಡಿ. ಅಂದರೆ ಯಾವುದೇ ಒಬ್ಬ ಪರ್ಸನ್ ಬಗ್ಗೆ ಟ್ರೂತ್ನ ಹೇಳೋದು ಡಿಫಾಮೇಷನ್ ಆಗಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಮೋದಿಯವ್ರ ಬಗ್ಗೆ ಚಾಯ್ವಾಲಾ ಅಂದರೆ ಚಾಯ್ ಮಾರಿಸಿದ್ರು ಅಂದರೆ ಅದು ಟ್ರೂತ್, ಅದು ಡಿಫಾಮೇಷನ್ ಆಗೋದಿಲ್ಲ. ಓಕೆನಾ? ನೆಕ್ಸ್ಟ್, ನಾಟ್ ಎ ಡಿಫಾಮೇಷನ್ ಟು ಇಂಪ್ಯೂಟ್ ಇನ್ ಎ ಗುಡ್ ಫೇತ್ ಆರ್ ಎನಿ ಆಪ್ಷನ್ ರಿಗಾರ್ಡಿಂಗ್ ಟು ದ ಕಂಡಕ್ಟ್ ಆಫ್ ಎ ಪಬ್ಲಿಕ್ ಸರ್ವೆಂಟ್ ಅಬೌಟ್ ಇಸ್ ವರ್ಕ್ ಆರ್ ಕ್ಯಾರೆಕ್ಟರ್. ನೀವು ಯಾವುದೇ ಒಂದು ಪಬ್ಲಿಕ್ ಸರ್ವೆಂಟು ಡ್ಯೂಟಿ ಮಾಡಬೇಕಾದ್ರೆ ಅವ್ರ ವರ್ಕ್ ಬಗ್ಗೆ ಅಥವಾ ಅವ್ರ ಕ್ಯಾರೆಕ್ಟರ್ ಬಗ್ಗೆ ನೀವೊಂದು ಒಪಿನಿಯನ್ನ ಹೇಳಿದ್ರೆ ಅದನ್ನು ಡಿಫಾಮೇಷನ್ ಅಂತ ಕನ್ಸಿಡರ್ ಆಗಲ್ಲ. ಬಿಕಾಸ್ ಅವರು ಪಬ್ಲಿಕ್ ಸರ್ವೆಂಟ್ ಆಗಿರ್ತಾರೆ. ನಮ್ಮದು ಇದರಿಂದ ಇದು ಮಾಡಬೇಕು, ನಮ್ಮ ದುಡ್ಡಿಂದ ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಅವ್ರನ್ನ ಜಡ್ಜ್ ಮಾಡೋ ಆಪ್ಷನ್ ಇರುತ್ತೆ. ನೆಕ್ಸ್ಟು, ನಾಟ್ ಡಿಫಾಮೇಷನ್ ಟು ಪಬ್ಲಿಷ್ ದ ರಿಪೋರ್ಟ್ ಆಫ್ ದ ಪ್ರೊಸೀಡಿಂಗ್ ಆಫ್ ಕೋರ್ಟ್. ನೀವು ಯಾವ್ದಾದ್ರು ಒಂದು ಪ್ರೊಸೀಡಿಂಗ್ ಕೋರ್ಟ್ದು ರಿಪೋರ್ಟ್ನ ನೀವು ಸಬ್ಮಿಟ್ ಮಾಡಿದ್ರೆ ಅದು ಡಿಫಾಮೇಷನ್ ಆಗಲ್ಲ. ಅಂದರೆ ಕೋರ್ಟಲ್ಲಿ ಫ್ಯಾಕ್ಟಾಗಿ ರಿಯಲಾಗಿ ನಡೀತಾ ಇರೋದನ್ನು ನೀವು ಅದ್ರ ಬಗ್ಗೆ ಮಾತಾಡಿದ್ರೆ ಅದು ಡಿಫಾಮೇಷನ್ ಆಗೋದಿಲ್ಲ. ಮತ್ತು ನಾಟ್ ಡಿಫಾಮೇಷನ್ ಟು ಎಕ್ಸ್ಪ್ರೆಸ್ ಎನಿ ಒಪಿನಿಯನ್ ರಿಗಾರ್ಡಿಂಗ್ ಟು ದ ಪರ್ಫಾರ್ಮೆನ್ಸ್ ಆರ್ ಪರ್ಫಾರ್ಮ್ಡ್ ಬೈ ದ ಆ್ಯಕ್ಟರ್ ಆರ್ ಆಥರು ಅಥವಾ ಆ್ಯಕ್ಟರು ಏನಾದ್ರು ಒಂದು ಇದು ಆ್ಯಕ್ಟಿಂಗ್ ಮಾಡಿದ್ರು, ಅದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಅದ್ರ ಮೇಲೆ ಒಪಿನಿಯನ್ ಹೇಳ್ಬೋದು. ಅದನ್ನು ಡಿಫಾಮೇಷನ್ ಅಂತ ಕನ್ಸಿಡರ್ ಆಗಲ್ಲ. ಆಥರ್ ಯಾವುದೋ ಒಂದು ಬುಕ್ ಬರ್ತಿರ್ತಾರೆ, ಆ ಬುಕ್ಕು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಒಪಿನಿಯನ್ ಹೇಳ್ಬೋದು, ಅದನ್ನು ಡಿಫಾಮೇಷನ್ ಅಂತ ಕರೆಯಲ್ಲ. ನಾಟ್ ಎ ಡಿಫಾಮೇಷನ್ ಟು ಎಕ್ಸ್ಪ್ರೆಸ್ ಇನ್ ಎ ಗುಡ್ ಫೇತ್ ಎನಿ ಒಪಿನಿಯನ್ ರಿಗಾರ್ಡಿಂಗ್ ಟು ದ ಕಂಡಕ್ಟ್ ಆಫ್ ಎ ಪರ್ಸನ್ ಹೂ ಇಸ್ ಟಚಿಂಗ್ ಎ ಪಬ್ಲಿಕ್ ಇಶ್ಯೂ. ಅಂದರೆ ನಿಮಗೆ ಏನಂತಂದರೆ ಯಾವುದೋ ಒಂದು ಪಬ್ಲಿಕ್ ಇಶ್ಯೂ ಇರುತ್ತೆ, ಆ ಪಬ್ಲಿಕ್ ಇಶ್ಯೂ ಬಗ್ಗೆ ನೀವು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾತಾಡಿದ್ರೆ, ಅಂದರೆ ರಿಯಲಾಗಿ ಆಗ್ತಿರೋ ಪಬ್ಲಿಕ್ ಇಶ್ಯೂನ ಮಾತಾಡಿದ್ರೆ ಅದನ್ನು ಗೌರ್ಮೆಂಟ್ ಮೇಲೋ ಅಥವಾ ಆ ಪರ್ಸನ್ ಮೇಲೋ ಅಥಾರಿಟಿ ಇರೋ ಪರ್ಸನ್ ಮೇಲೋ ದೂರದಂಗಲ್ಲ, ಡಿಫಾಮೇಷನ್ ಅಲ್ಲ ಅದನ್ನು ಡಿಫಾಮೇಷನ್ಗೆ ಕನ್ಸಿಡರ್ ಮಾಡಲ್ಲ. ನಾಟ್ ಡಿಫಾಮೇಷನ್ ಟು ಮೇಕ್ ಸಮ್ವನ್ ಕಾನ್ಷಿಯಸ್ ಕೇರ್ಫುಲ್ ವಾರ್ನಿಂಗ್. ಏನಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾರೋ ಒಬ್ಬ ಫ್ರೆಂಡ್ ಹತ್ರ ನೀವು ಹೇಳ್ತೀರಾ, ಅಂಗಡೀಲಿ ತೊಗೋಬೇಡ, ಅಂಗಡೀಲಿ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಕೊಡೋಲ್ಲ ಅಂತ. ನಿಮ್ಗೇನು ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ ನಿಮ್ಮ ಫ್ರೆಂಡ್ ಹತ್ರ. ಅಥವಾ ಅವ್ನು ಯಾರೋ ಸರಿ ಇಲ್ಲ, ಅವನ ಹತ್ರ ನೀನು ಫ್ರೆಂಡ್ಶಿಪ್ ಬೆಳೆಸ್ಬೇಡ ಆ ಥರ ಹೇಳ್ತೀರಾ. ಅದನ್ನು ಡಿಫಾಮೇಷನ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಈ 6 ಎಕ್ಸೆಪ್ಷನ್ಸು ಡಿಫಾಮೇಷನಲ್ಲಿದೆ. ಇದು ತುಂಬ ಇಂಪಾರ್ಟೆಂಟ್. ಓಕೆನಾ? ಈಗಾಗಲೇ ನಾನು ಡಿಫಾಮೇಷನ್ಗೆ ಪನಿಷ್ಮೆಂಟ್ ಹೇಳಿದ್ದೀನಿ, 2 years ಫೈನ್ ಮತ್ತು ಬೋತ್. ಓಕೆನಾ? ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಸೆಕ್ಷನ್ 421 ಟು 424 ತನಕ ಒಂದೇ ಪನಿಷ್ಮೆಂಟು, 2 years ಇಂಪ್ರಿಸನ್ಮೆಂಟು, ಫೈನು ಅಥವಾ ಬೋತ್, ಒಂದೇ ಪನಿಷ್ಮೆಂಟ್ ಇದೆ ಅಷ್ಟು ಸೆಕ್ಷನ್ಗೂ. ಫಸ್ಟ್ ಸೆಕ್ಷನ್ 21 ನೋಡೋಣ. ಡಿಸಾನೆಸ್ಟ್ಲಿ ಆರ್ ಫ್ರಾಡ್ಯುಲೆಂಟ್ಲಿ ರಿಮೂವಿಂಗ್ ಆರ್ ಕನ್ಸೈನ್ಮೆಂಟ್ ಆಫ್ ಎ ಪ್ರಾಪರ್ಟಿ ಟು ಪ್ರೆಸೆಂಟ್ ಡಿಸ್ಟ್ರಿಬ್ಯೂಷನ್ ಅಮಾಂಗ್ ದ ಕ್ರೆಡಿಟರ್ಸ್. ಏನು ಇದ್ರದ್ದು ಮೀನಿಂಗ್ ಅಂತಂದರೆ, ಇವಾಗ ಏನು ಅಂದರೆ ಒಂದು ಕಂಪ್ನಿ ಇರುತ್ತೆ, ಅದು ಇನ್ಸಾಲ್ವೆನ್ಸಿ ಆಗುತ್ತೆ. ಅಂದರೆ ಎಲ್ಲ ಅಸೆಟ್ಸ್ನು ಮಾರಿ ಕ್ರೆಡಿಟರ್ಸ್ಗೆ ಮತ್ತು ಲಯಬಿಲಿಟೀಸ್ನೆಲ್ಲ ತೀರಿಸ್ಬೇಕಾಗಿರುತ್ತೆ. ಅವಾಗ ಏನು ಮಾಡ್ತಾರೆ,
ಕಂಪ್ನಿಯವರು ಕೆಲವು ಪ್ರಾಪರ್ಟಿನ ಮುಚ್ಚಿಕ್ ಬಿಡ್ತಾರೆ. ಅಷ್ಟೊಂದು ದುಡ್ಡಿರೋ ಪ್ರಾಪರ್ಟಿನ ಮುಚ್ಚಿಕ್ ಬಿಡ್ತಾರೆ ಕ್ರೆಡಿಟರಿಂದ, ಲಯಬಿಲಿಟಿನ ತೀರಿಸ್ಬಾರ್ದು ಅಂತಲ್ಲ, ಸುಮ್ಮನೆ ಯಾಕೆ ಅಸೆಟ್ನ ಸೇಲ್ ಮಾಡೋದು ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಅವ್ರ ಹೆಸ್ರಿಗೋ ಅಥವಾ ಬೇರೆಯವ್ರ ಹೆಸ್ರಿಗೋ ಏನೋ ಒಂದು ಮಾಡ್ತಾರೆ, ಪ್ರಾಪರ್ಟಿನೇ ಇರಲಿಲ್ಲ ಆ ಕಂಪ್ನಿಯಲ್ಲಿ ಅಂತ ಥರ ಕನ್ಸೈನ್ಮೆಂಟ್ ಮಾಡಿಬಿಡ್ತಾರೆ, ಮುಚ್ಚಾಕ್ಬಿಡ್ತಾರೆ. ಅದನ್ನು ಮಾಡಿದ್ರೆ ಆವಾಗ ಸೆಕ್ಷನ್ 21 ನಿಮ್ಮದು ಕ್ರೈಮ್ ಅಂತ ಇದಾಗುತ್ತೆ. ಏನಂತಂದರೆ, ಅವೆವರ್ ಡಿಸಾನೆಸ್ಟ್ಲಿ ಆರ್ ಫ್ರಾಡ್ಯುಲೆಂಟ್ಲಿ ರಿಮೂವ್, ಕನ್ಸೈನ್ಮೆಂಟ್, ರಿಮೂವ್ ಮಾಡೋವಂಥದ್ದು, ಇಲ್ಲ ಕನ್ಸೈನ್ ಮಾಡೋದು ಅಥವಾ ಡೆಲಿವರ್ ಮಾಡೋದು, ಟ್ರಾನ್ಸ್ಫರ್ ದ ಎನಿ ಪರ್ಸನ್ ಎನಿ ಪ್ರಾಪರ್ಟಿ ವಿತೌಟ್ ಆನ್ ಅಕ್ವಿಟೆಡ್ ಕನ್ಸಿಡರೇಷನ್ ವಿತ್ ಆನ್ ಇಂಟೆನ್ಷನ್ ಟು ಪ್ರಿವೆಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಪರ್ಟಿ ಅಮಾಂಗ್ ದ ಕ್ರೆಡಿಟರ್ ಕೊಡಬಾರ್ದು ಒಟ್ಟಿನಲ್ಲಿ ಅನ್ನೋಕ್ಕೋಸ್ಕರನೇ ನೀವು ಈ ಪ್ರಾಪರ್ಟಿನ ಇರೋ ಅಸೆಟ್ಸ್ನೆಲ್ಲ ಸೆಲ್ ಮಾಡುವಂಥದ್ದು. ಇದು ಇನ್ಸಾಲ್ವೆನ್ಸಿ ಆಗ್ತಾರಲ್ಲ ಅದೇ ಟೈಮಲ್ಲಿ ನಡೆಯೋದು. ಬೇರೆ ಟೈಮಲ್ಲೆಲ್ಲ ನೀವು ಸೈಟ್ನ ಮಾರಿ ಕ್ರೆಡಿಟರ್ಗೆ ಕೊಡೋ ಅವಶ್ಯಕತೆ ಇರಲ್ಲ. ಬಟ್ ಇದು ಇನ್ಸಾಲ್ವೆನ್ಸಿ ಎಲ್ಲ ವೈಂಡಿಂಗ್ ಅಪ್ ಆಗ್ತಿದೆ ಕಂಪ್ನಿ ಅಂದಾಗ ಆ ಥರ ಮಾಡಿ ಕೊಡ್ತಾರೆ. ಓಕೆನಾ. ನೆಕ್ಸ್ಟ್ ಸೆಕ್ಷನ್ 422 ನೋಡೋಣ. ಡಿಸಾನೆಸ್ಟ್ಲಿ ಆರ್ ಫ್ರಾಡ್ಯುಲೆಂಟ್ಲಿ ಪ್ರಿವೆಂಟಿಂಗ್ ಡೆಪ್ಟ್ ಬೀಯಿಂಗ್ ಅವೈಲಬಲ್ ಫಾರ್ ದ ಕ್ರೆಡಿಟರ್ಸ್. ಡೆಪ್ಟರ್ ಏನು ಇರ್ತಾರೋ, ಇವಾಗ ಹೆಂಗೆ ಇದನ್ನು ಮುಚ್ಚಾಕಿದ್ರು, ಯಾರನ್ನ ಪ್ರಾಪರ್ಟೀಸ್ನೆಲ್ಲ ಬೇರೆಯವ್ರ ಹೆಸ್ರಲ್ಲಿ ಮಾಡಿ ಮುಚ್ಚಾಕಿದ್ರು, ಅದೇ ಥರ ಡೆಬಿಟರ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಏನಂತಂದರೆ, ಇಫ್ ಐ ಸೇ ಮೈ ಫ್ರೆಂಡ್ ದಟ್ ಐ ವಿಲ್ ಗಿವ್ ಯು ಮನಿ ಬ್ಯಾಕ್ ಆಫ್ಟರ್ ಮನೋಜ್ ಗಿವ್ ಮಿ, ಬಟ್ ಆಫ್ಟರ್ ಐ ರಿಸೀವ್ ಮನಿ ಫ್ರಮ್ ಮನೋಜ್ ಐ ಫೇಲ್ ಟು ಗಿವ್ ರೀಪೇಮೆಂಟ್ ದ ಅಮೌಂಟ್ ಟು ದ ಮೈ ಫ್ರೆಂಡ್. ಏನಂತ ಇಬ್ಬರು ಪರ್ಸನ್ ಮೇಲೆ ಇದಾಗಿರುತ್ತೆ. ಓಕೆನಾ. ಇವಾಗ ನಿಂದು ಒಂದು ವ್ಯವಹಾರ ಇರುತ್ತೆ, ನಾನು ನಿನಗೆ ಇಷ್ಟು ದುಡ್ಡು ಕೊಡಬೇಕಾಗಿರುತ್ತೆ. ನನಗೇನಂತಂದರೆ ಮನೋಜ್ ಅಂತ ಒಬ್ಬ ಇರ್ತಾನೆ, ಅವನ ಹತ್ರನೂ ನಂಗೆ ದುಡ್ಡು ಬರಬೇಕಿರುತ್ತೆ. ನಾನು ಹೇಳಿರ್ತೀನಿ ನಿನಗೆ, ನನಗೆ ಮನೋಜ್ ಹತ್ರ ದುಡ್ಡು ಬಂದಿದ ತಕ್ಷಣ ನಿನಗೆ ವಾಪಸ್ ಕೊಡ್ತೀನಿ ಅಂತ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮನೋಜ್ ನಂಗೆ ವಾಪಸ್ ದುಡ್ಡು ಕೊಡ್ತಾನೆ, ಬಟ್ ನಿನಗೆ ಕೊಡಲ್ಲ ನಾನು. ಡೆಬಿಟರ್ನ ಯಾರು ನಮಗೆ ದುಡ್ಡು ಕೊಡಬೇಕಾಗಿರುತ್ತಲ್ವ, ಕಂಪ್ನಿಗೆ ದುಡ್ಡು ಕೊಡಬೇಕಿರುತ್ತಲ್ಲ, ಅದನ್ನು ಕ್ರೆಡಿಟರಿಂದ ಬಚ್ಚಿಕ್ಕೋದು. ಅವ್ರು ಕೊಡ್ತೀನಿ ಅಂತ ಹೇಳಿಬಿಟ್ಟು ಕೊಡದೇ ಇರೋವಂಥದ್ದು. ಅದನ್ನು ಮಾಡಿದ್ರೆ ಸೆಕ್ಷನ್ 422 ಶಿಕ್ಷೆ ಆಗುತ್ತೆ. ಅದ್ರ ಪ್ರಕಾರ ಕ್ರೈಮು. ಓಕೆನಾ. ಸೆಕ್ಷನ್ 423 ಫ್ರಾಡ್ಯುಲೆಂಟ್ಲಿ ಟ್ರಾನ್ಸ್ಫರ್ ಆ್ಯಂಡ್ ಕನ್ವೇಯನ್ಸ್ ಆಫ್ ದ ಪ್ರಾಪರ್ಟಿ. ಅಂದರೆ ಏನಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಮನೆ ಇದೆ, ಇದು 1 crore ಬೆಲೆ ಬರುತ್ತೆ ಮನೆ. ಬಟ್ ನೀವು ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ನೀವೇನು ಮಾಡ್ತೀರಾ, ಅಂದರೆ ಟ್ಯಾಕ್ಸ್ ಕಡಿಮೆ ಕಟ್ಟಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು 40 ಲಕ್ಷ ದುಡ್ಡು ಕೊಟ್ಬಿಟ್ಟು ಎಕ್ಸ್ಟ್ರಾ ಟ್ಯಾಕ್ಸ್ ಕಡಿಮೆ ಕಟ್ಟೋ ಸಲುವಾಗಿ 1 crore ಇರೋ ಮನೆನ 60 ಲಕ್ಷಕ್ಕೆ ಅಂತ ಬುಕ್ಕಲ್ಲಿ ಬರ್ಸ್ಬಿಡ್ತೀರ. 60 ಲಕ್ಷ ಅಷ್ಟೇ ಬೆಲೆ ಬಾಡೋದಿದು ಅಂತ. ಆ ಥರ ಏನಾದ್ರು ಮನೆ ಪ್ರಾಪರ್ಟಿದು ಬೆಲೆ ಏನಿರುತ್ತೋ ಅದನ್ನು ಕಡಿಮೆ ಮಾಡಿಸಿದಾಗ ಟ್ಯಾಕ್ಸ್ ಕಟ್ಟೋದು ಕಡಿಮೆ ಆಗುತ್ತೆ ಅಂತ ಆ ಥರ ಪ್ಲ್ಯಾನ್ ಮಾಡ್ತಾರೆ. ಅದನ್ನು ಮಾಡಿದ್ರೆ ಸೆಕ್ಷನ್ 423 ನಿಮಗೆ ಶಿಕ್ಷೆ ಆಗುತ್ತೆ. ಓಕೆನಾ. ಅವೆವರ್ ಡಿಸಾನೆಸ್ಟ್ಲಿ ಆರ್ ಫ್ರಾಡ್ಯುಲೆಂಟ್ಲಿ ಸೈನ್, ಎಕ್ಸಿಕ್ಯೂಟ್, become a party in any instrument which is related to the transfer or a charge and it contains false statement related to consideration. ದುಡ್ಡುದು ಕನ್ಸಿಡರೇಷನ್ ಬಗ್ಗೆ ಫಾಲ್ಸ್ ಸ್ಟೇಟ್ಮೆಂಟ್ ಇರೋದ್ರಲ್ಲಿ ನೀವು ಸೈನ್ ಆಗಲಿ ಎಕ್ಸಿಕ್ಯೂಟ್ ಆಗಲಿ ಅದ್ರೊಳಗೆ ಪಾರ್ಟಿಯಾಗಿ ನೀವು ಇನ್ಸ್ಟ್ರೂಮೆಂಟಲ್ಲಿ ಪಾರ್ಟಿಯಾಗಿದ್ದರೆ ಆವಾಗ ನಿಮಗೆ ಈ ಸೆಕ್ಷನ್ ಪ್ರಕಾರ ಶಿಕ್ಷೆ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಸೆಕ್ಷನ್ 424 ನೋಡೋಣ. ಡಿಸಾನೆಸ್ಟ್ಲಿ ಆರ್ ಫ್ರಾಡ್ಯುಲೆಂಟ್ಲಿ ರಿಮೂವಲ್ ಆರ್ ಕನ್ಸೈನ್ಮೆಂಟ್ ಆಫ್ ದ ಪ್ರಾಪರ್ಟಿ. ಅಂದರೆ ಹೈಡಿಂಗ್ ದ ಜುವೆಲ್ ಇನ್ ದ ಹೌಸ್ ವಿಚ್ ಈಸ್ ಅನ್ಐಡೆಂಟಿಫೈಡ್, ದ ಪರ್ಸನ್ ಹೂ ಹೆಲ್ಪ್ ಅಸಿಸ್ಟ್ ಹೈಡಿಂಗ್ ದ ಜುವೆಲ್ ವಿಲ್ ಬಿ ಪನಿಷ್ಡ್ ಅಂಡರ್ ದಿಸ್. ಏನಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಒಬ್ಬ ಮನೇಲಿ ಮನೆ ನೀಟಾಗಿ ಮನೆ ಥರ ಇರುತ್ತೆ, ಆದರೆ ಏನು ಮಾಡಿರ್ತಾನೆ ಅಂದರೆ ವಾಲ್ ಇರಲ್ಲ, ವಾಲ್ ಹಿಂದೆಗಡೆ ಒಂದು ಸ್ವಲ್ಪ ಸ್ಪೇಸ್ ಸಿಕ್ಕಿಬಿಟ್ಟು ಅದರೊಳಗೆ ಎಲ್ಲ ಜುವೆಲ್ಸು ದುಡ್ಡು ಎಲ್ಲ ಬಚ್ಚಿಕ್ಕಿರ್ತಾನೆ. ಯಾವುದೋ ಐ ಡೋಂಟ್ ನೋ ಸರಿಯಾಗಿ, ಯಾವುದೋ CM ಆ ಥರ ಮಾಡಿದರು, ಯಾವುದೋ ಇದು ಸ್ಟೇಟ್ ಇದು. ಆ ಥರ ಫುಲ್ಲು ಮನೆ ಸುತ್ತ ಫ್ಲೋರಿಂಗಿಂದ ಹಿಡಿದು ಎಲ್ಲ ಕಡೆ ಆ ಥರ ಮಾಡಿರ್ತಾರೆ, ಮರದಲ್ಲಿ ಹಿಂದೆಗಡೆ ಎಲ್ಲ ಬಚ್ಚಿಕ್ಕುವಂಥದ್ದು. ಅಲ್ಲಿ ಮನೇಲಿ ಹೈಡ್ ಮಾಡುವಂಥದ್ದು ಜುವೆಲ್ಸ್ನ ಅಥವಾ ಅನ್ಐಡೆಂಟಿಫೈ ಮಾಡಿರೋ ಜುವೆಲ್ಸ್ನ ಮನೆಯೆಲ್ಲ ಮಾಡಿದಾಗ ನಿಮಗೆ ಸೆಕ್ಷನ್ 424 ಶಿಕ್ಷೆ ಆಗುತ್ತೆ. ಓಕೆನಾ. ಮತ್ತು ನಿಮಗೆ ಅದನ್ನು ಮಾಡೋಕ್ಕೆ ಹೆಲ್ಪ್ ಮಾಡ್ತಾರಲ್ಲ, ಅಸಿಸ್ಟ್ ಮಾಡ್ತಾರಲ್ಲ, ಈ ಜಾಗ ಸೇಫ್ ಅಲ್ಲ ಬೇರೆ ಜಾಗದಲ್ಲಿ ಇಕ್ಕೋಣ ಅಂತ ಅಸಿಸ್ಟ್ ಮಾಡ್ತಾರಲ್ಲ, ಅವ್ರಿಗೂ ಇದರೊಳಗೆ ಪನಿಷ್ಮೆಂಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಚೀಟಿಂಗ್ ಪ್ರೊವಿಷನ್ ನೋಡೋಣ. ಚೀಟಿಂಗ್ ಪ್ರೊವಿಷನ್ ಬಂದ್ಬಿಟ್ಟು 415 420 ತನಕ ಇದೆ. 415 ಏನಿದೆ ಅಂದರೆ, ವೆನ್ ದ ಪರ್ಸನ್ ಇನ್ಕ್ಲೂಡ್ ಸಂಬಡಿ ವಿತ್ ದ ಇಂಟೆನ್ಷನ್
ಡಿಸೀವಿಂಗ್ ದ ಪರ್ಸನ್ ಈಸ್ ಕಾಲ್ಡ್ ಚೀಟಿಂಗ್. ಅಂದರೆ ಒಬ್ಬ ಪರ್ಸನ್ನ ಇಂಟೆನ್ಷನ್ ಆಗಿ ನೀವು ಡಿಸೀವ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಚೀಟಿಂಗ್, ಅಂದರೆ ಫೂಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಚೀಟಿಂಗ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಸೇಯಿಂಗ್ ಜಗದೀಶ್ ಟು ಟೇಕ್ ಎ ಮನಿ ಫ್ರಮ್ ನಕುಲ್ ಬೀಯಿಂಗ್ ಬಿಹಾಫ್ ಆಫ್ ಹಿಮ್ ಲೇಟರ್ ನಾಟ್ ರೀಪೇಯಿಂಗ್ ಮನಿ. ಏನಂತಂದರೆ ಇದ್ರ ಎಕ್ಸಾಂಪಲ್ ಏನಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಕುಲ್ ಅಂತ ಒಬ್ಬ ಫ್ರೆಂಡ್ ಇರ್ತಾನೆ. ಅವನು ಆಲ್ರೆಡಿ ನಿಮ್ಗೆ ದುಡ್ಡು ಕೊಟ್ಟಿರ್ತಾರೆ, ನೀವು ಅವನಿಗೆ ಮೋಸ ಮಾಡಿಬಿಟ್ಟಿರ್ತೀರ ನಕುಲ್ಗೆ. ಸೊ ಇವಾಗ ಏನು ಮಾಡ್ತಿದ್ದೀರಾ ನೀವು, ಜಗದೀಶಿಂದ ನಕುಲ್ ನೀವು ಕೇಳಿದ್ರೆ ನಕುಲ್ ಕೊಡಲ್ಲ, ಅಫ್ಕೋರ್ಸ್ ಹಳೆ ದುಡ್ಡು ಕೊಡು ಆಮೇಲೆ ಹೊಸದು ಕೊಡ್ತೀನಿ ಅಂತಾರಲ್ವಾ. ಅದಕ್ಕೆ ಜಗದೀಶ್ ಹತ್ರ ಹೇಳೋದು, ನೀನು ಹೋಗ್ಬಿಟ್ಟು ನಕುಲ್ ಹತ್ರ ಹೋಗಿ ಇಸ್ಕೊಬಾ ದುಡ್ಡನ್ನ, ನಿನ್ನ ಹೆಸರಲ್ಲೇ ಹೇಳು, ಬಟ್ ನನ್ನ ಬಿಹಾಫಲ್ಲಿ ಇಸ್ಕೊಬಾ, ನಾನು ರೀಪೇ ಮಾಡ್ತೀನಿ ಅಂತ ಅವನು ಬಕ್ರ ಮಾಡಿಬಿಟ್ಟು ಕಳಿಸೋದು. ಅದನ್ನು ಚೀಟಿಂಗ್ ಅಂತ ಕರೀತಾರೆ. ಅದನ್ನು 450 ಶಿಕ್ಷೆ ಆಗುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡೋಣ. ಈ ಇಂಗ್ರೀಡಿಯೆಂಟ್ಸ್ ಅಂದರೆ ನಿಮಗೆ ಡೆಫಿನೇಷನ್ದು ಚೀಟಿಂಗ್ದು ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತಲ್ಲ, ಸೊ ಅಟ್ಲೀಸ್ಟ್ ಇಂಗ್ರೀಡಿಯೆಂಟ್ಸ್ ಆದರೂ ನೆನ್ಪಿಟ್ಕೊಬೇಕು ಅಂತ. ಮೇಕ್ ಎನಿ ಪರ್ಸನ್ ಬಿಲೀವ್, ಯಾವುದೇ ಒಂದು ಪರ್ಸನ್ನ ಬಿಲೀವ್ ಮಾಡೋ ಥರ ಮಾಡುವಂಥದ್ದು. ಫ್ರಾಡ್ಲೆಂಟ್ಲಿ ಆರ್ ಡಿಸಾನೆಸ್ಟ್ಲಿ ಇಂಡ್ಯೂಸಿಂಗ್ ದಟ್ ಪರ್ಸನ್. ಫ್ರಾಡ್ಲೆಂಟ್ಲಿ ಆರ್ ಡಿಸಾನೆಸ್ಟ್ಲಿ ಇಂಡ್ಯೂಸಿಂಗ್ ದಟ್ ಪರ್ಸನ್ ಅಂದರೆ, ಇಂಡ್ಯೂಸಿಂಗ್ ಅಂತಂದರೆ ಇನ್ಫ್ಲೂಯೆನ್ಸಿಂಗ್ ಅಂತ, ಆ ಪರ್ಸನ್ನ ಆ ರೀತಿ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು. ಓಕೆನಾ. ಟು ಕನ್ಸರ್ಟ್ ದಟ್ ಎನಿ ಪರ್ಸನ್ ಶಾಲ್ ರಿಟೇನ್ ದ ಪ್ರಾಪರ್ಟಿ. ರಿಟೇನ್ ಅಂದರೆ ಯಾವುದೋ ಒಂದು ಪ್ರಾಪರ್ಟಿ ಇವನು ತೊಗೊಳ್ಳೋವಂಥದ್ದು, ಅಥವಾ ಡೆಲಿವರ್ ದ ಪ್ರಾಪರ್ಟಿ, ಯಾವುದೋ ಒಂದು ಪ್ರಾಪರ್ಟಿನ ಇವನು ಮಾರುವಂಥದ್ದು, ಆ ಥರ ಮಾಡಿಸೋದಕ್ಕೋಸ್ಕರ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು. ಇನಿಷಿಯಲಿ ಇಂಡ್ಯೂಸಿಂಗ್ ದಟ್ ಪರ್ಸನ್ ಟು ಡೂ ಆರ್ ಒಮಿಟಿಂಗ್ ಟು ಡೂ ಎನಿಥಿಂಗ್ ವಿಚ್ ಹೀ ವುಡ್ ನಾಟ್ ಟು ಡೂ. ಯಾವುದೋ ಒಂದು ಅವನು ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋದನ್ನ ಇನ್ಫ್ಲೂಯೆನ್ಸ್ನ ಮಾಡಿಸೋವಂಥದ್ದು. ಆರ್ ಒಮಿಟಿಂಗ್ ಇಫ್ ಹೀ ವರ್ ನಾಟ್ ಸೋ ಡಿಸೀವ್ಡ್ ಆ್ಯಂಡ್ ವಿಚ್ ಆ್ಯಕ್ಟ್ ಒಮಿಷನ್ ಕಾಸ್ ಆರ್ ಲೈಕ್ಲಿ ಟು ಕಾಸ್ ಡ್ಯಾಮೇಜ್ ಆರ್ ಆರ್ಮ್ ಟು ಎ ಪರ್ಸನ್ ಇನ್ ಎ ಬಾಡಿ ಮೈಂಡ್ ರೆಪ್ಯುಟೇಷನ್ ಆರ್ ಪ್ರಾಪರ್ಟಿ. ಯಾವುದೇ ಒಂದು ಪರ್ಸನ್ದು ಬಾಡಿ ಮೈಂಡ್ ರೆಪ್ಯುಟೇಷನ್ನ ಹಾಳು ಮಾಡುವಂಥ ಕೆಲಸನ ನೀವು ಇನ್ಫ್ಲೂಯೆನ್ಸ್ ಮಾಡೋ ಥರ ಅವ್ರು ಮಾಡೋ ಥರ ಮಾಡಿದ್ರೆ ಅದನ್ನು ಚೀಟಿಂಗ್ ಅಂತ ಕರೀತಾರೆ. ಓಕೆನಾ. ಇದರೊಳಗೆ ಇಲಾಸ್ಟ್ರೇಷನ್ ಅಂದರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎ ಬೈ ಫಾಲ್ಸ್ಲಿ ಪ್ರಿಟೆಂಡಿಂಗ್ ಟು ಬಿ ಏನು ಸಿವಿಲ್ ಸರ್ವಿಸರ್ ಕೆಲಸ ಮಾಡೋದು ಅಂತ ಎ ಪ್ರಿಟೆಂಡ್ ಮಾಡ್ತಾನೆ. ಇನಿಷಿಯಲಿ ಡಿಸೀವಿಂಗ್ ಝೆಡ್ ನಂಬಿಸ್ತಾನೆ ಝೆಡ್ನ, ಆ್ಯಂಡ್ ಡಸ್ ಡಿಸಾನೆಸ್ಟ್ಲಿ ಇಂಡ್ಯೂಸ್ ಝೆಡ್ ಆ್ಯಂಡ್ ಲೆಟ್ ಹಿಮ್ ಹ್ಯಾವ್ ಎ ಕ್ರೆಡಿಟ್ ಗೂಡ್ಸ್ ಫಾರ್ ವಿಚ್ ಹೀ ಡಸ್ ನಾಟ್ ಮೀನ್ಸ್ ಟು ಪೇ. ಎ ಚೀಟ್ಸ್ ಅಂದರೆ, ನಾನು ಈ ಥರ ಕೆಲಸ ಮಾಡ್ತಿದ್ದೀನಿ, ನೀನು ಕ್ರೆಡಿಟಲ್ಲಿ ನಂಗೆ ದುಡ್ಡು ಕೊಡು, ನಾನು ವಾಪಸ್ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಆಮೇಲೆ ಕೊಡದೇ ಇರೋವಂಥದ್ದು, ಚೀಟ್ ಮಾಡುವಂಥದ್ದು. ಇದನ್ನು ಇದು ಚೀಟಿಂಗ್ ಡೆಫಿನೇಷನಲ್ಲಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ಸೆಕ್ಷನ್ 460 ನೋಡೋಣ. ಚೀಟಿಂಗ್ ಬೈ ಪರ್ಸನೈಸೇಷನ್ ಅಂತ. ಎ ಪರ್ಸನ್ ಚೀಟಿಂಗ್ ಬೈ ಪ್ರಿಟೆಂಡಿಂಗ್ ಟು ಬಿ ಎ ಸಮ್ ಅದರ್ ಪರ್ಸನ್ ಆರ್ ಬೈ ನೋಯಿಂಗ್ಲಿ ಸಬ್ಸ್ಟಿಟ್ಯೂಟಿಂಗ್ಲಿ ಒನ್ ಪರ್ಸನ್ ಟು ಅನದರ್. ಅಂದರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಎ ಇರ್ತಾನಲ್ಲ, ಅವನು ಚೀಟ್ ಮಾಡ್ತಾನೆ, ಪ್ರಿಟೆಂಡ್ ಮಾಡ್ತಾನೆ, ಅವನು ಒಂದು ರಿಚ್ ಬ್ಯಾಂಕರ್ ಅಂತ. ಈ ರಿಚ್ ಬ್ಯಾಂಕರ್ ಇರ್ತಾರಲ್ಲ, ಅವ್ರ ನೇಮೇ ಇವ್ನು ಹಿಡ್ಕೊಬಿಟ್ಟು ಅವ್ನ ಪರ್ಸ್ನಾಲಿಟಿನ ಹೈಡ್ ಮಾಡಿಬಿಟ್ಟು ಚೀಟ್ ಮಾಡ್ತಾನೆ, ನಂಬಿಸ್ಬಿಟ್ಟು ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ಅಥವಾ ಅವ್ನು ಏನು ಬಿಲ್ಡಪ್ ಸ್ಕೋಪ್ ತೊಗೊಳಕ್ಕೋಸ್ಕರ ಆ ಥರ ಮಾಡ್ತಾನೆ. ಬೇರೆಯವ್ರ ರಿಚ್ ಬ್ಯಾಂಕರ್ ನೇಮ್ನ ನನ್ನ ನೇಮು ಅಂತ ಇದು ಮಾಡ್ತಾನೆ. ಇದು ಪರ್ಸ್ನಾಲಿಟಿನೇ ಚೀಟ್ ಮಾಡೋದ್ರಿಂದ ಈ ಥರ ನೀವು ಮಾಡಿದ್ರೆ ಸೆಕ್ಷನ್ 460 ನಿಮಗೆ ಶಿಕ್ಷೆ ಆಗುತ್ತೆ ಅಂತ ಹೇಳುತ್ತೆ. ಓಕೆನಾ. ನೆಕ್ಸ್ಟ್ 470 ನೋಡೋಣ. 470 ಏನು ಗೊತ್ತಾ, ನಿಮಗೆ 450 ನಿಮಗೆ ಇದು ಚೀಟಿಂಗ್ ಬಗ್ಗೆ ಕೊಟ್ಟಿದ್ರಲ್ಲ, ಅದ್ರದ್ದು ಪನಿಷ್ಮೆಂಟು 470 ಕೊಟ್ಟಿದ್ದಾರೆ. ಅದು ಏನಂದರೆ 1 year ಇಂಪ್ರಿಸನ್ಮೆಂಟು ಮತ್ತು ಫೈನು ಅಥವಾ ಬೋತ್ ಇರ್ಬೋದು. ಮತ್ತು ಇವಾಗ ನಾವು 480 ನೋಡೋಣ. ಚೀಟಿಂಗ್ ವಿತ್ ಅ ನಾಲೆಜ್ ದಟ್ ರಾಂಗ್ಫುಲ್ ಲಾಸ್ ಮೇ ಅಕರ್ ಟು ದ ಪರ್ಸನ್ ಹೂಸ್ ಇಂಟ್ರೆಸ್ಟ್ ಅಫೆಂಡರ್ ಈಸ್ ಬಾಂಡೆಡ್ ಟು ಪ್ರೊಟೆಕ್ಟ್. ಅಂದರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, CS ಅನ್ನೋದು ಜಾಬ್ ಏನು ಅಂದರೆ ಕಂಪ್ನಿನ ಲೀಗಲ್ ಇದ್ರೊಳಗೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಅಂತ. ಬಟ್ CS ಅವರೇ ಚೀಟ್ ಮಾಡಿಬಿಟ್ರೆ ಕಂಪ್ನಿಗೆ, ಅಂದರೆ ಯಾರನ್ನ ನೀವು ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ಇಟ್ಕೊಂಡಿರ್ತೀರೋ ಅವರೇ ನಿಮಗೆ ಚೀಟ್ ಮಾಡಿದ್ರೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಬ್ಯಾಂಕಿಗೆ ಹೋಗಿ ದುಡ್ಡು ಇಕ್ತೀರಾ ನೀವು, ಬ್ಯಾಂಕ್ ಚೀಟ್ ಮಾಡಲ್ಲ ಅಂತ, ಬ್ಯಾಂಕಿಗೆ ಚೀಟ್ ಮಾಡಿಬಿಟ್ರೆ ಆವಾಗ ಆ ಚೀಟಿಂಗ್ನ 480 ಅವ್ರಿಗೆ ಶಿಕ್ಷೆ ಆಗುತ್ತೆ. ಪನಿಷ್ಮೆಂಟ್ ಬಂದುಬಿಟ್ಟು 3 years ಫೈನು ಅಥವಾ ಬೋತ್. ಓಕೆನಾ. ಮತ್ತು ಇವಾಗ ಪರ್ಸ್ನಾಲಿಟಿ ಮೇಲೆ ಚೀಟಿಂಗ್ ಮಾಡ್ತಾರಲ್ಲ, ಅವ್ರಿಗೆ ಪನಿಷ್ಮೆಂಟ್ ಬಂದುಬಿಟ್ಟು ಸೆಕ್ಷನ್ 490 3 years ಫೈನು ಅಥವಾ ಬೋತ್ ಅಂತ.
ಓಕೆನಾ. ಲಾಸ್ಟ್ ಚೀಟಿಂಗ್ ಬಂದ್ಬಿಟ್ಟು 420 ಸೆಕ್ಷನಲ್ಲಿದೆ. ಚೀಟಿಂಗ್ ಆ್ಯಂಡ್ ಡಿಸಾನೆಸ್ಟ್ಲಿ ಇಂಡ್ಯೂಸಿಂಗ್ ದ ಪ್ರಾಪರ್ಟಿ. ಯಾರ್ದಾರ್ದು ಚೀಟಿಂಗ್ ಮಾಡಿ ಅವ್ರ ಪ್ರಾಪರ್ಟಿನ ಇದು ಮಾಡೋವಂಥದ್ದು. ಟು ಮೇಕ್ ಎನಿ ಆಲ್ಟರ್ ಆರ್ ಡಿಸ್ಟ್ರಾಯ್ ದ ಹೋಲ್ ಆರ್ ಎನಿ ಪಾರ್ಟ್ ಆಫ್ ದ ವ್ಯಾಲ್ಯೂಬಲ್ ಸೆಕ್ಯೂರಿಟಿ. ಪೂರ್ತಿ ಪ್ರಾಪರ್ಟಿನ ಅಥವಾ ಸ್ವಲ್ಪ ಪ್ರಾಪರ್ಟಿನ ಆಲ್ಟರ್ ಮಾಡೋದು ಅಥವಾ ಡಿಸ್ಟ್ರಾಯ್ ಮಾಡೋದು ಆ ಥರ ಮಾಡಿದ್ರೆ, ಆರ್ ಎನಿಥಿಂಗ್ ವಿಚ್ ಇಸ್ ಸೈನ್ಡ್ ಆರ್ ಸೀಲ್ಡ್ ಆ್ಯಂಡ್ ವಿಚ್ ಇಸ್ ಕೇಪಬಲ್ ಟು ಬೀಯಿಂಗ್ ಕನ್ವರ್ಟೆಡ್ ಟು ವ್ಯಾಲ್ಯೂಬಲ್ ಸೆಕ್ಯೂರಿಟಿ. ಅಂದರೆ ಯಾವುದೇ ಒಂದು ಏನೇ ಬೇರೆ ಏನಾದ್ರು ಆಗಿರಲಿ ಅದನ್ನು ವ್ಯಾಲ್ಯೂಬಲ್ ಸೆಕ್ಯೂರಿಟಿಗೆ ಕನ್ವರ್ಟ್ ಮಾಡುವಂಥದ್ದನ್ನು ನೀವು ಚೀಟಿಂಗ್ ಮಾಡಿದ್ರೆ, ಆವಾಗ ಡೆಸ್ಟ್ರಾಯ್ ಮಾಡಿ ಅಥವಾ ಆಲ್ಟರ್ ಏನಾದ್ರು ಮಾಡಿ ನಿಮ್ಗೆ ಹೆಸರು ಮಾಡಿಸ್ಕೊಳ್ಳೋದು ಆ ಥರ ಏನಾದ್ರು ಮಾಡಿದ್ರೆ ಆ ಥರ. ಇವಾಗ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಚೀಟಿಂಗಿಗೆ ಅಂದರೆ ಚಿಟ್ ಫಂಡ್ಸ್ ಅಂತ ಎಲ್ಲ ಬರುತ್ತಲ್ಲ, ಲಕ್ಷ್ಮಿ ಫಂಡ್ಸು ಅಥವಾ ಡಬಲ್ ನಿಮ್ಮ ಮನೇನ ಡಬಲ್ ಮಾಡಿಕೊಡ್ತೀನಿ ಅಂತೆಲ್ಲ ಚೀಟಿಂಗ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಸೆಕ್ಷನ್ 20 ಶಿಕ್ಷೆ ಆಗುತ್ತೆ. ಓಕೆನಾ. ಇದ್ರದ್ದು ಒಂದು ಕೇಸ್ ಸ್ಟಡಿ ಇದೆ. ಇನ್ ರಾಮ್ ಪ್ರಕಾಶ್ ಸಿಂಗ್ ವರ್ಸಸ್ ಸ್ಟೇಟ್ ಬಿಹಾರ್ ಅಂತ. ಇಟ್ ವಾಸ್ ಹೆಲ್ಡ್ ದಟ್ ದೇ ವೇರ್ ದ ಆಫೀಸರ್ ಆಫ್ ದ LIC introduced fake proposals without any actual gain for themselves as well as the real loss for the corporation. ಏನಂತಂದರೆ LIC ಇದು ಬ್ರ್ಯಾಂಚ್ ಇರುತ್ತಲ್ಲ, ಆ ಬ್ರ್ಯಾಂಚಲ್ಲಿ ಒಬ್ರು ಏನು ಮಾಡಿರ್ತಾರೆ ಅಂದರೆ ಆ ಬ್ರ್ಯಾಂಚ್ ಅವ್ರು ಏನು ಮಾಡಿರ್ತಾರೆ ಅಂದರೆ ಫೇಕ್ ಪ್ರಪೋಸಲ್ಸ್ ಅಂದರೆ ಈ ಸ್ಕೀಮ್ ತೊಗೊಳ್ಳಿ ಅಂತಾರಲ್ಲ, ಆ ಥರ ಫೇಕ್ ಪ್ರಪೋಸಲ್ಸ್ನ ಕೊಟ್ಟಿರ್ತಾರೆ ಅವ್ರ ಕಂಪ್ನಿಯಲ್ಲಿ. ಆದ್ದರಿಂದ ಏನಾಗುತ್ತೆ, ಅವ್ರಿಗೇನು ಗೇನೂ ಇಲ್ಲ ಅದರೊಳಗೆ. ಅಂದರೆ ಅದು ಆ ಪ್ರಪೋಸಲ್ನ ತೊಗೊಂಡಾಗ ಅವ್ರಿಗೂ ಏನು ಪ್ರಾಫಿಟ್ಟು ಇಲ್ಲ, ಜೊತೆಗೆ ಕಂಪ್ನಿಗೂ ಲಾಸ್ ಆಗ್ತಿದೆ. ಕಂಪ್ನಿಗೂ ಲಾಸ್ ಆಗಲ್ಲ, ಅವ್ರಿಗೂ ಏನು ಗೇನ್ ಇಲ್ಲ, ಏನು ಗೇನ್ ಇಲ್ಲ. ಬಟ್ ಸ್ಟಿಲ್ ದೇ ಆರ್ ಲಯಬಲ್ ಇನ್ 420. ಯಾಕೆ ಅಂದರೆ ಆ ಫೇಕ್ ಪ್ರಪೋಸಲಿಂದ LICದು ರೆಪ್ಯುಟೇಷನ್, ಕಾರ್ಪೊರೇಷನ್ದು ರೆಪ್ಯುಟೇಷನ್ ಇದೆಯಲ್ಲ, ಅದು ಆಮಾಯ್ತು. ಇವರೆಲ್ಲ ಫೇಕ್ ಪ್ರಪೋಸಲ್ಲೇ ಕೊಡೋದು ಅಂತ ಆಮಾಯಿತು. ಆದ್ದರಿಂದ ಈ ಸೆಕ್ಷನ್ 20 ಅವ್ರಿಗೆ ಶಿಕ್ಷೆ ಆಗುತ್ತೆ. The aim of the officer to show inflated business in their branch. ಅವ್ರ ಬ್ರಾಂಚಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ ಅಂತ ತೋರಿಸ್ಬೇಕಾಗಿತ್ತು ಅವ್ರಿಗೆ. ಟು ಸೆಕ್ಯೂರ್ ದ ಪ್ರಮೋಷನ್ ಆಫ್ ದ ಇನ್ ದ ಫ್ಯೂಚರ್ ಆನ್ ದ ಬೇಸಿಸ್. ಫ್ಯೂಚರಲ್ಲಿ ಏನೇನು ಪ್ರಮೋಷನ್ ಬರುತ್ತೋ ಅದೆಲ್ಲ ನಿಮ್ಮದು ಏನು ಬ್ಯಾಂಕ್ದು ಎಲ್ಲ ತಿಳ್ಕೊಂಡ್ಬಿಟ್ಟೆ ತಾನೇ ಇದು ಮಾಡ್ತಾರೆ, ಅದನ್ನು ಸೆಕ್ಯೂರ್ ಬ್ಯಾಂಕ್ ಅಲ್ಲ LIC ತಿಳ್ಕೊಂಡೇ ಮಾಡ್ತಾರಲ್ವ. ಸೊ ಅದರಿಂದ ಅವರು ಫೇಕ್ ಎಲ್ಲ ಮಾಡಿದ್ರು. ಆಮೇಲೆ 420 ಅವ್ರಿಗೆ ಶಿಕ್ಷೆ ಆಯಿತು. ಇದು ಕೇಸ್ ಸ್ಟಡಿ. ಓಕೆನಾ. ನೆಕ್ಸ್ಟು ಸೆಕ್ಷನ್ ಇಲ್ಲಿ ಚೀಟಿಂಗ್ ಸಂಬಂಧಪಟ್ಟಿದ್ದೆಲ್ಲ ಕೇಸ್ ಅಥವಾ ಎಲ್ಲ ಸೆಕ್ಷನ್ಸು ಆಯಿತು. ಇವಾಗ ಫೋರ್ಜರಿ ಅನ್ನೋ ಒಂದು ಸೆಕ್ಷನ್ ಇದೆ. ಅದು ಸೆಕ್ಷನ್ 63 ಡಿಫೈನ್ ಆಗಿದೆ. ಫೋರ್ಜರಿ ಅಂದರೆ ಏನು ಅಂದರೆ, ಇಟ್ ಈಸ್ ಸಮ್ ಒನ್ ಮೇಕ್ ಫಾಲ್ಸ್ ಡಾಕ್ಯುಮೆಂಟ್ ಆರ್ ಫಾಲ್ಸ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಆರ್ ಸೈನ್ ಆನ್ ದ ಡಾಕ್ಯುಮೆಂಟ್. ಬೇರೆಯವ್ರ ಸಿಗ್ನೇಚರ್ ಬದಲು ನಿಮ್ಮ ಸಿಗ್ನೇಚರ್ ಹಾಕೋದು, ಅಥವಾ ಯಾವ್ದಾದ್ರು ಫಾಲ್ಸ್ ಡಾಕ್ಯುಮೆಂಟ್ ಮಾಡೋದು, ಅಥವಾ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಇರ್ತಾರಲ್ಲ ಅದನ್ನು ಫಾಲ್ಸ್ ಆಗಿ ಮಾಡಿದ್ರೆ ಅದನ್ನು ಫೋರ್ಜರಿ ಅಂತ ಕರೀತಾರೆ. ಸೆಕ್ಷನ್ 463 ನಿಮಗೆ ಶಿಕ್ಷೆ ಆಗುತ್ತೆ. ಸೆಕ್ಷನ್ 465 ಫೋರ್ಜರಿಗೆ ಪನಿಷ್ಮೆಂಟ್ ಇದೆ. ಏನು, 2 years ಇಂಪ್ರಿಸನ್ಮೆಂಟು, ಫೈನು ಅಥವಾ ಬೋತ್ ಇರುತ್ತೆ. ಓಕೆನಾ. ಮತ್ತು ಈಗ ನಾವು ಜನರಲ್ ಎಕ್ಸೆಪ್ಷನ್ನ ನೋಡೋಣ. ಏನು ಜನರಲ್ ಎಕ್ಸೆಪ್ಷನ್ ಅಂದರೆ, ನಾವು ಇವಾಗ ಕ್ರೈಮ್ ಲೆಸನ್ ನೋಡ್ತಿದ್ದೀವಲ್ಲ, ಕ್ರೈಮ್ ಲೆಸನ್ ನೋಡ್ತಿರ್ಬೇಕಾದ್ರೆ ಈ ಥಿಂಗ್ಸ್ನ ಮಾಡಿದರೆ ಅದು ಕ್ರೈಮ್ ಅಲ್ಲ ಅನ್ನೋದಕ್ಕೆ ಎಕ್ಸೆಪ್ಷನ್ಸ್ ಇದು ಒಂದು 8 marks ಕ್ವಶನು. ನೀವು ಒಂದು 10 to 11 ಪಾಯಿಂಟ್ಸ್ ಇದೆ, ಅದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಸೆಕ್ಷನ್ 77 ಆ್ಯಕ್ಟ್ ಆಫ್ ಎ ಜಡ್ಜ್ ವೆನ್ ಆ್ಯಕ್ಟಿಂಗ್ ಆಸ್ ಎ ಜುಡಿಷಿಯಲಿ ಮೀನ್ಸ್ ಇಫ್ ಎ ಜಡ್ಜ್ ಗಿವ್ ಎ ಡಿಸಿಷನ್ ಲೈಫ್ ಇಂಪ್ರಿಸನ್ಮೆಂಟ್, ಡೆತ್ ಸೆಂಟೆನ್ಸ್, ಇಟ್ ಈಸ್ ನಾಟ್ ಎ ಕ್ರೈಮ್. ಅವರು ಜಡ್ಜ್ಮೆಂಟ್ ಮಾಡಬೇಕಾದ್ರೆ ಲೈಫ್ ಇಂಪ್ರಿಸನ್ಮೆಂಟು ಅಥವಾ ಡೆತ್ ಸೆಂಟೆನ್ಸ್ ಕೊಟ್ಟರೆ ಅವ್ರದ್ದು ಅದನ್ನು ಕ್ರೈಮ್ ಅಂತ ಅನ್ನಲ್ಲ. ಓಕೆನಾ. ಸೆಕ್ಷನ್ 80 ನೋಡೋಣ. ಆಕ್ಸಿಡೆಂಟ್ಲಿ ಡೂಯಿಂಗ್ ಆ್ಯನ್ ಲಾಫುಲ್ ಆ್ಯಕ್ಟ್. If a person is carrying out the lawful act in a lawful manner with a proper care but accidentally commits a crime, it is not treated as offense. ಅವರು ಎಲ್ಲ ಫುಲ್ಲು ಲಾಫುಲ್ಲಾಗೆ ಎಲ್ಲ ಮಾಡಿದ್ರು ಸಡನ್ನಾಗಿ ಒಂದು ಕ್ರೈಮ್ ಆಯಿತು ಅಂತ ಅಂದರೆ ಅಂದರೆ ಆಕ್ಸಿಡೆಂಟಾಗಿ ಆ ಕ್ರೈಮ್ ಆಯಿತು ಅಂದರೆ ಅದನ್ನು ಅಫೆನ್ಸ್ ಆಗಿ ಟ್ರೀಟ್ ಮಾಡಲ್ಲ. ಓಕೆನಾ. ಸೆಕ್ಷನ್ 81 ನೋಡೋಣ. ಆ್ಯಕ್ಟ್ ಲೈಟ್ಲಿ ಟು ಕಾಸ್ ಹಾರ್ಮ್ ಬಟ್ ಡನ್ ವಿತೌಟ್ ಎನ್ ಕ್ರಿಮಿನಲ್ ಇಂಟೆನ್ಷನ್ ಟು ಪ್ರಿವೆಂಟ್ ಅನದರ್ ಹಾರ್ಮ್ ಮೀನ್ಸ್ any act done by anyone without any criminal intention for saving or pretending the harm to the third person or property is good in good faith is not an offense. For example, destroying fire property to stop the fire from spreading ಏನಂತಂದರೆ, ಯಾವುದೇ ಒಂದು
ಆ್ಯಕ್ಟ್ನ ಬೇರೆಯವ್ರಿಗೆ ಹಾರ್ಮ್ ಆಗೋ ಥರ ಮಾಡಿದ್ರು, ಬಟ್ ಅದರಿಂದ ಮಾಡಿದ್ರು ಅವ್ರಿಗೆ ಕ್ರಿಮಿನಲ್ ಇಂಟೆನ್ಷನ್ ಇಲ್ಲದೆ ಏನನ್ನೋ ಸ್ಟಾಪ್ ಮಾಡೋಕ್ಕೋಸ್ಕರ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಒಂದು ಪ್ರಾಪರ್ಟಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿರುತ್ತೆ, ನೆಕ್ಸ್ಟ್ ಪ್ರಾಪರ್ಟಿ ಅಕ್ಕಪಕ್ಕನೇ ಇರುತ್ತೆ, ಆವಾಗ ಅದಕ್ಕೂ ಬೆಂಕಿ ಹತ್ಕೋಬಾರ್ದು ಅಂತ ಈ ಪ್ರಾಪರ್ಟಿನ ಡಿಸ್ಟ್ರಾಯ್ ಮಾಡಿದಾಗ ಅದನ್ನು ಅಫೆನ್ಸ್ ಅಂತ ಕರೆಯಲ್ಲ. ಯಾಕಂದರೆ ನಿಮ್ಮ ಇಂಟೆನ್ಷನ್ ಕ್ರಿಮಿನಲ್ ಇಂಟೆನ್ಷನ್ ಆಗಿರಲ್ಲ, ಅಲ್ಲಿ ಬೇರೆ ಪ್ರಾಪರ್ಟಿ ಹಾರ್ಮ್ ಆಗಬಾರ್ದು ಅದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ಇದನ್ನು ಮಾಡಿರ್ತೀರ. ಓಕೆನಾ. ನೆಕ್ಸ್ಟು ಸೆಕ್ಷನ್ 82 ನೋಡೋಣ. ಆ್ಯಕ್ಟ್ ಆಫ್ ಎ ಚೈಲ್ಡ್ ಅಂಡರ್ 7 years of age. If any child is and below 7 years commits an offence, he is not guilty, because in the perception of law 7 years is incapable to have a criminal intention. ಏನಂತ ಅಂದರೆ, ಯಾವ್ದಾದ್ರು ಒಂದು 7 yearsಗಿಂತ ಚಿಕ್ಕ ಮಗು ಯಾವ್ದಾದ್ರು ಒಂದು ಕ್ರೈಮ್ ಮಾಡ್ತು ಅಂದರೆ ಅದು ಅಫೆನ್ಸ್ ಆಗಿ ಕನ್ಸಿಡರ್ ಮಾಡಲ್ಲ. ಬಿಕಾಸ್ ಲಾ ಪ್ರಕಾರ, ಇನ್ ದ ಪರ್ಸೆಪ್ಷನ್ ಆಫ್ ಲಾ ಪ್ರಕಾರ 7 years ಮಗುಗೆ ಕ್ರಿಮಿನಲ್ ಇಂಟೆನ್ಷನ್ ಇರೋ ಸಾಧ್ಯತೆಗಳು ಇರಲ್ಲ, ಅದರಿಂದ ಅವನು ಗಿಲ್ಟಿ ಆಗಿರಲ್ಲ. ಸೊ ಅದು ಅಫೆನ್ಸ್ ಆಗಿ ಕನ್ಸಿಡರ್ ಆಗಲ್ಲ. ನೆಕ್ಸ್ಟು ಸೆಕ್ಷನ್ 83 ನೋಡೋಣ. ದ ಆ್ಯಕ್ಟ್ ಆಫ್ ದ ಚೈಲ್ಡ್ ಅಬೋವ್ 7 years ಅಂಡರ್ 12 years are immature to understand, not liable to convict and punishment. ಏನಂತಂದರೆ, ಯಾರು ಚೈಲ್ಡು ಯಾವ್ದಾದ್ರು ಒಂದು ಚೈಲ್ಡು 7 years ಅಬೋ ಇದ್ದು 12 years ಕೆಳಗಿದ್ರೆ ಅವರು ಏನಾದ್ರು ಅಫೆನ್ಸ್ ಮಾಡಿದ್ರೆ ಅದನ್ನು ಕೂಡ ಶಿಕ್ಷೆಯಾಗಿ ತಗೊಳ್ಳಲ್ಲ. ಯಾಕೆಂದರೆ ಅವರು ಇಮ್ಮೆಚ್ಯೂರ್ ಆಗಿರ್ತಾರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಸೊ ಅದರಿಂದ ಅವ್ರಿಗೆ ಪನಿಷ್ಮೆಂಟ್ಗೆ ಅದಕ್ಕೆಲ್ಲ ಅವರು ಲಯಬಲ್ ಅಲ್ಲ. ಓಕೆನಾ. ಅಫೆನ್ಸ್ ಮಾಡಿದ್ರು ಅವ್ರಿಗೆ ಪನಿಷ್ಮೆಂಟ್ ಎಲ್ಲ ಸಿಕ್ಕಲ್ಲ. ಓಕೆನಾ. ಸೆಕ್ಷನ್ 84 ನೋಡೋಣ. ಆ್ಯಕ್ಟ್ ಆಫ್ ದ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್. ಅನ್ಸೌಂಡ್ ಮೈಂಡ್ ಅಂದರೆ ಬೇಸಿಕಲಿ ನಾರ್ಮಲ್ ಪರ್ಸನ್ ಅಲ್ಲ, ಅಬ್ನಾರ್ಮಲ್ ಇರ್ತಾರಲ್ಲ ಅವ್ರನ್ನ ಅನ್ಸೌಂಡ್ ಮೈಂಡ್ ಅಂತ ಕರೀತಾರೆ. ಒಂದೊಂದು ನಿಮಿಷಕ್ಕೆ ಒಂದೊಂಥರ ಮೈಂಡ್ ಇದಾಗುತ್ತಲ್ಲ ಅದು. ಇಫ್ ಅನ್ಸೌಂಡ್ ಮೈಂಡ್ ಪರ್ಸನ್ ಕಮಿಟ್ ಎ ಕ್ರೈಮ್, ಈ ವಿಲ್ ಬಿ ನಾಟ್ ಲಯಬಲ್ ಟು ದ ಲಾ ಬಿಕಾಸ್ ಇನ್ಕೇಪಬಲ್ ಟು ಅಂಡರ್ಸ್ಟ್ಯಾಂಡ್. ಅನ್ಸೌಂಡ್ ಮೈಂಡ್ ಅವರು ಏನಾದ್ರು ಕ್ರೈಮ್ ಮಾಡಿದ್ರೆ ಅವ್ರ ಮೈಂಡೇ ಅವರೇ ಅಬ್ನಾರ್ಮಲ್ ಆಗಿರೋದ್ರಿಂದ ಅವ್ರಿಗೆ ಯಾವುದೇ ಥರ ಅಫೆನ್ಸ್ ಅಂದರೆ ಅವರು ಅಫೆನ್ಸ್ ಮಾಡಿದ್ದಾರೆ ಅಂತ ಕನ್ಸಿಡರ್ ಆಗಲ್ಲ. ಓಕೆನಾ. ನೆಕ್ಸ್ಟ್ ಸೆಕ್ಷನ್ 85ನ ನೋಡೋಣ. ಆ್ಯಕ್ಟ್ ಆಫ್ ಎ ಪರ್ಸನ್ ಇನ್ಕೇಪಬಲ್ ಟು ಜಡ್ಜ್ಮೆಂಟ್ ಫಾರ್ ಎ ರೀಸನ್ ಆಫ್ ಇಂಟಾಕ್ಸಿಕೇಷನ್ ಕಾಸ್ಡ್ ಅಗೇನ್ಸ್ಟ್ ಹಿಸ್ ವೆಲ್ ಮೀನ್ಸ್. ಏನಂತಂದರೆ, ಇವಾಗ ಒಬ್ಬ ಪರ್ಸನು ಯಾವ್ದಾದ್ರು ಮೆಡಿಕೇಷನಲ್ಲಿ ಇರ್ತಾನೆ, ಅಂದರೆ ಯಾವುದೋ ಮಾತ್ರೆ ತೊಗೋತಾ ಇರ್ತಾನೆ, ಸಡನ್ನಾಗಿ ಏನಾದರೂ ಅದು ಡೋಸ್ಟು ಜಾಸ್ತಿ ಆದಾಗ ಅವ್ರ ಮೈಂಡ್ ಕಂಟ್ರೋಲ್ ಹೋಯಿತು, ಆ ಮೈಂಡ್ ಕಂಟ್ರೋಲ್ ಹೋಗಿ ಅದರಿಂದ ಅವನಿಗೆ ಅವನಿಗೆ ಯಾವ್ದಾದ್ರು ಯಾರಿಗಾದ್ರು ಸಾಯಿಸೋದು ಅಥವಾ ಏನಾದ್ರು ಮಾಡ್ತಾ ಅಂತಂದರೆ ಕೋರ್ಟಲ್ಲಿ ಅದನ್ನು ಪ್ರೂವ್ ಮಾಡಿದ್ರು, ಅಂದರೆ ಇವರು ಮೆಡಿಕೇಷನ್ ಮಾಡ್ತಿದ್ದಕ್ಕೆ ಡ್ರಗ್ಸ್ ಓವರ್ ಡೋಸ್ ಆಗಿ ಇದಾಗಿದ್ದು ಅಂತ ಪ್ರೂವ್ ಮಾಡಿದ್ರೆ ಅದನ್ನು ಕೂಡ ಅಫೆನ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಓಕೆನಾ. ನೆಕ್ಸ್ಟ್ ಸೆಕ್ಷನ್ 88 ನೋಡೋಣ. ಆ್ಯಕ್ಟ್ ನಾಟ್ ಇಂಟೆಂಟ್ ಟು ಕಾಸ್ ಡೆತ್ ಡನ್ ಬೈ ಕನ್ಸರ್ಟ್ ಆಫ್ ಗುಡ್ ಫೇತ್ ಫಾರ್ ಎ ಪರ್ಸನ್ ಬೆನಿಫಿಟ್ಸ್ ಮೀನ್ಸ್, if a surgeon treat the person Z with the consent of third person, if he dies after in the operation, this does not mean an offense. ಇವಾಗ ಇದ್ರೊಳಗೆ ಏನಂತಂದರೆ, ಯಾವುದೋ ಒಂದು ಪರ್ಸನ್ನು ಒಳ್ಳೇದಾಗಲಿ ಅವ್ನು ಬೆನಿಫಿಟ್ ಆಗಲಿ ಅಂತಲೇ ಮಾಡೋಕ್ಕೆ ಹೋಗಿ ಆವಾಗ ಸತ್ತೋದ್ರೆ ಅದು ಅಫೆನ್ಸ್ ಅಲ್ಲ ಅಂತ. ಫಾರ್ ಎಕ್ಸಾಂಪಲ್, ಸರ್ಜನ್ನು ಆಪ್ರೇಷನ್ ಮಾಡ್ಬೇಕಾದ್ರೆ ಪೇಷಂಟ್ ಸತ್ತೋದ್ರೆ ಪೇಷಂಟು ಸರ್ಜನ್ನು ಅಫೆನ್ಸ್ ಮಾಡಿದ್ದಾರೆ ಅಂತ ಅಲ್ಲ. ಓಕೆನಾ. 9 ನೋಡೋಣ. ಸೆಕ್ಷನ್ 87 ನೋಡೋಣ. ಆ್ಯಕ್ಟ್ ಇಂಟೆಂಟ್ ಆರ್ ಆ್ಯಂಡ್ ನಾಟ್ ನೋನ್ ಟು ಲೈಕ್ಲಿ ಟು ಕಾಸ್ ಡೆತ್ ಆರ್ ಹರ್ಟ್ ಡನ್ ಬೈ ದ ಕನ್ಸರ್ಟ್ ವಿತ್ ಮೋರ್ ದ್ಯಾನ್ 18 years ಓಲ್ಡ್. ಏನಂತಂದರೆ, ಎಕ್ಸಾಂಪಲು, ಕನ್ಸಿಡರಿಂಗ್ 2 adults ಫ್ರೆಂಡ್ಸು ಹೂ ಆರ್ ಡಿಸೈಡೆಡ್ ಟು ಎಂಗೇಜ್ಡ್ ಇನ್ ಅ ಗೇಮ್ ಆಡಬೇಕು ಅಂತ ಅವರು ಅನ್ಕೊತಾರೆ, ಬಟ್ ನೋನ್ ದಟ್ ಪೊಟೆನ್ಷಿಯಲ್ ಆಫ್ ದ ಮೈನರ್ ಇಂಜುರೀಸ್, ಒಂದು ಸ್ವಲ್ಪ ಇಂಜುರೀಸ್ ಆಗ್ಬೋದು ಈ ಗೇಮ್ ಆಡಿದ್ರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ನೈದರ್ ಇಂಟೆಂಟ್ ಟು ನಾರ್ ಎಕ್ಸ್ಪರ್ಟ್ ಎನಿ ಸೆವಿಯರ್ ಯಾವುದೇ ಥರ ದೊಡ್ಡ ಹಾರ್ಮ್ ಆಗಲ್ಲ ಅಂತ ಅಂದ್ಕೊಂಡು ಅವರು ಡ್ಯೂರಿಂಗ್ ದ ಗೇಮ್ ಒನ್ ಫ್ರೆಂಡ್ ಸಿವಿಯರ್ ಇಂಜುರಿ ಆಗಿಬಿಡುತ್ತೆ ಒಂದು ಫ್ರೆಂಡಿಗೆ, ಅದು ಅಫೆನ್ಸ್ ಆಗಲ್ಲ. ಬಿಕಾಸ್ ಇಬ್ರಿಗೂ ಗೊತ್ತಿತ್ತು ಇದರಿಂದ ಒಂದು ಸ್ವಲ್ಪ ಇಂಜುರಿ ಆಗ್ಬೋದು ನಮಗೆ ಈ ಗೇಮ್ ಆಡಿದ್ರೆ ಅಂತ. ಅವರಿಬ್ಬರು 18 years ಮೇಲಿರೋರು ಅಡಲ್ಟ್ಸು, ಅವರು ಅವ್ರಾಗವರೇ ಗೇಮಲ್ಲಿ ಅವ್ರಾಗವರೇ ಬಂದಿದ್ದು ಕನ್ಸರ್ಟ್ ಇಟ್ಕೊಂಡೆ, ಅವ್ರಿಗೆ ಗೊತ್ತಿತ್ತು ಕೂಡ ಅಫೆನ್ಸ್ ಆಗುತ್ತೆ, ಅಂದರೆ ಇಂಜುರಿ ಆಗುತ್ತೆ ಅಂತ. ಆದ್ದರಿಂದ ಇದು ಯಾವುದೇ ಥರ ಅಫೆನ್ಸ್ ಅಲ್ಲ. ಇವಾಗ ಇನ್ನೊಬ್ಬ ಪರ್ಸನ್ನ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ನೀವು. ಓಕೆನಾ. ನೆಕ್ಸ್ಟ್ ಸೆಕ್ಷನ್ 93 ನೋಡೋಣ. ಕಮ್ಯುನಿಕೇಷನ್ ಮೇಡ್ ಇನ್ ಎ ಗುಡ್ ಫೇತ್. ಅಂದರೆ ಏನಂತಂದರೆ, ಇವಾಗ ಇದಕ್ಕೆ ಎಕ್ಸಾಂಪಲ್
ಹೇಳೋದಾದರೆ ಸರ್ಜನ್ನು ನಿಮ್ಮ ಗುಡ್ ಫೇತ್ ಇಟ್ಕೊಂಡು ಕಮ್ಯುನಿಕೇಟ್ ಮಾಡ್ತಾರೆ ಪೇಷಂಟ್ ಹತ್ರ, ಒಪಿನಿಯನ್ ಹೇಳ್ತಾರೆ ಏನಂತಂದರೆ ನೀನು ಜಾಸ್ತಿ ದಿನ ಬದುಕೋಕ್ಕಾಗಲ್ಲ ಅಂತ, ಈ ಆಪ್ರೇಷನ್ ಆದಮೇಲೆ ಅಥವಾ ನೀನು ಜಾಸ್ತಿ ದಿನ ಬದುಕೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವಾಗ ಪೇಷಂಟು ಆ ಇದನ್ನು ಕೇಳಿಸ್ಕೊಂಡೇನೆ ಶಾಕ್ ಆಗಿಬಿಟ್ಟು ಸತ್ತೋಗ್ಬಿಡ್ತಾನೆ. ಆದ್ದರಿಂದ ಅದನ್ನು ಅಫೆನ್ಸ್ ಅಂತ ಕರೆಯೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಸರ್ಜನ್ನು ಅವ್ರ ಡ್ಯೂಟಿನ ಅವ್ರು ಕಮ್ಯುನಿಕೇಟ್ ಮಾಡಬೇಕಿತ್ತು, ಅದನ್ನು ಮಾಡಿದ್ದಾರೆ. ಅವರು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡೆ, ಅಂದರೆ ಏನು ಕೊನೆ ಆಸೆ ಇರುತ್ತೋ ಅದನ್ನೆಲ್ಲ ತೀರಿಸ್ಕೊಂತ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡೆ ಹೇಳಿದ್ದು. ಬಟ್ ಆದರೆ ಅದರಿಂದ ಪೇಷಂಟ್ ಡೆತ್ ಆಯಿತು. ಅದರಿಂದ ಅದನ್ನು ಅಫೆನ್ಸ್ ಅಂತ ಕರೆಯಲ್ಲ. ನೆಕ್ಸ್ಟು ನೋಡೋಣ, ಲಾಸ್ಟ್ ಇದು act causing slight harm. Nothing is an offense by the reason that it cause or that it is intent to cause or that it is known to be likely to cause any harm if the harm is is so slight that no person or of ordinary sense or temper would complain about such harm. ಏನಂತಂದರೆ ಒಂದು ಸಣ್ಣ ಹಾರ್ಮ್ ಆಗಿರುತ್ತೆ, ಸ್ಲೈಟ್ ಹಾರ್ಮ್ ಆಗಿರುತ್ತೆ ಒಬ್ಬ ಪರ್ಸನಿಂದ ಇನ್ನೊಬ್ಬ ಪರ್ಸನ್ಗೆ. ಅದು ಹೇಗೆ ಅಂದರೆ ಇನ್ನೊಬ್ಬ ಹಾರ್ಮ್ ಆಗಿರುತ್ತಲ್ಲ ಆ ಪರ್ಸನ್ಗೆ ಗೊತ್ತೇ ಆಗಲ್ಲ, ಅವನ ಆರ್ಡಿನರಿ ಸೆನ್ಸ್ಗೆ ಟೆಂಪರ್ಗೆ ಗೊತ್ತೇ ಆಗಿರಲ್ಲ ಆ ಹಾರ್ಮ್ ಆಗಿದೆ ಅಂತ. ಅದನ್ನು ಅಫೆನ್ಸ್ ಅಂತ ಕರೆಯಲ್ಲ. ಇಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ರಿಪ್ಲೈ. ಥ್ಯಾಂಕ್ ಯು.